ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಗ್ರಾಮೀಣ ಕರ್ನಾಟಕ. ಗೆಳೆಯರೇ, ಇಂದು ಕರ್ನಾಟಕ ಜನ ಸಿಹಿ ಸುದ್ದಿ ಏನಪ್ಪ ಅಂದರೆ, ಹೊಸದಾಗಿ ನಾವು ರೇಷನ್ ಕಾರ್ಡ್ ಮಾಡ್ಕೋಬೇಕು, ನಮ್ಮ ರೇಷನ್ ಕಾರ್ಡ್ ಇಲ್ಲೇ ಇಲ್ಲ ಎಂಬ ಒಂದು ವರ್ಗಕ್ಕೆ ಇದು ಸಿಹಿಯಾದ ಸುದ್ದಿ. ಇವಾಗ ಮಾರ್ನಿಂಗ್ 11 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದಾರೆ ಹೊಸ ರೇಷನ್ ಕಾರ್ಡ್ಸ್ ಹಾಕಲಿಕ್ಕೆ, ಅಥವಾ ಹೊಸ ರೇಷನ್ ಕಾರ್ಡ್ ಅರ್ಜಿಯನ್ನು ಪ್ರಾರಂಭ ಮಾಡಿದ್ದಾರೆ, ಎಲ್ಲರಿಗೂ ಕೊಡ್ತಿದ್ದಾರೆ. ಇದು ಅತ್ಯಂತ ಒಂದು ಸಿಹಿಯಾದಂಥ ಸುದ್ದಿ ಅಂತ ಹೇಳ್ಬೋದು. ಅದರಲ್ಲಿ ಪ್ರಮುಖ ಕೆಲವೊಂದಿಷ್ಟು ಕಂಡೀಷನ್ಗಳನ್ನು ಅಪ್ಲೈ ಮಾಡಿದ್ದಾರೆ. ಆ ಕಂಡೀಷನ್ಗೆ ಒಳಪಟ್ಟ ಸಮುದಾಯದವರು ಎಲ್ಲಿದೆ, ಯಾರಾದರೂ ಯಾವಾಗಾದರೂ ರೇಷನ್ ಕಾರ್ಡನ್ನು ಪಡೆದುಕೊಳ್ಳಬಹುದು. ಆ ಕಂಡೀಷನ್ಸ್ಗಳೇನು, ಅದನ್ನು ಹೇಗೆ ಅಪ್ಲೈ ಮಾಡೋದನ್ನು ಹೇಳ್ತಾ ಇದ್ದೇನೆ. ಮೊದಲೇದಾಗಿ ಈಗ ನಾವು ಹೊಸ ರೇಷನ್ ಕಾರ್ಡ್ ಅಪ್ಲೈ ಮಾಡಲಿಕ್ಕೆ ಪಬ್ಲಿಕ್ಕಿಗೆ ಕೊಟ್ಟಿದ್ದಾರೆ. ಆ ಪಬ್ಲಿಕಲ್ಲಿ ಯಾವ ಸೈಟ್ ಇದೆ, ಅಲ್ಲಿ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದು ಹೇಳ್ತಾ ಇದ್ದೀನಿ. ಮೊದಲೇದಾಗಿ ನಾವೇನು ಮಾಡಬೇಕು, ಗೂಗಲಲ್ಲಿ ಬಂದುಬಿಟ್ಟು ಗೂಗಲ್ ಸರ್ಚಲ್ಲಿ ಆಹಾರ, ಒಂದು ನಿಮಿಷ, ahara.nic.in ಅಂತಿದ್ರೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳೋಣ. ಅದನ್ನು ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇದೊಂದು ಮೊದಲೇದು ಒಂದು ವೆಬ್ಸೈಟ್ ಬರ್ತಲ್ಲ, ಅದರಲ್ಲಿ ಓಪನ್ ಮಾಡ್ಕೊಳ್ಳೋಣ. ಡಿಪಾರ್ಟ್ಮೆಂಟ್ ಆಫ್ ಫುಡ್ ಸರ್ವಿಸ್ ಸಪ್ಲೈ ಅಂತಂದಿತ್ತಲ್ಲ, ಇದರಲ್ಲಿ ಇಲ್ಲಿ ಬಂದ ತಕ್ಷಣ ಏನಿರುತ್ತೆ, ನಮಗೆ ಒಂದು ಮೇನ್ ಸೈಟ್ ಓಪನ್ ಆಗುತ್ತೆ. ಈ ಮೇನ್ ಸೈಟಲ್ಲಿ ಮುಂಚೆ ನಾನು ನಿಮಗೆ ಅದನ್ನು ರೇಷನ್ ಕಾರ್ಡ್ ಹಾಕೋಕ್ಕಿಂತ ಮುಂಚೆ ನಿಮಗೆ ಹೇಳೋದೇನೆಂದರೆ, ನಮ್ಮ ಚಾನಲ್ನ ಹೊಸ ವೀಕ್ಷಕರಿಗೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಮರೆಯಬೇಡಿ. ಇದರಲ್ಲಿ ಏನಾದರೂ ತೊಂದರೆ ಇದೆ ಅಥವಾ ನಿಮಗೆ ಏನಾದರೂ ಸೇವೆಗಳಿಗೆ ಸಂಬಂಧಪಟ್ಟಂಗೆ ಏನಾದರೂ ಒಂದು ವಿಡಿಯೋ ಮಾಡೋಕ್ಕೋದ್ರೆ ದಯವಿಟ್ಟು ಕಮಿಟ್ ಮಾಡಿ. ಮೊದಲೇದಾಗಿ ಈ ಒಂದು ಸೈಟ್ ಓಪನ್ ಆಗುತ್ತೆ. ಈ ಒಂದು ಸೈಟ್ ಓಪನ್ ಆಗಿದ ತಕ್ಷಣ ನಾವೇನು ಮಾಡಬೇಕಂದ್ರೆ, ಈ ಸೈಟ್ ಬಿಟ್ಬಿಟ್ಟು ಹೊಸ ಲಿಂಕನ್ನು ಓಪನ್ ಮಾಡ್ತಾರೆ. ಹೊಸ ಲಿಂಕಿನ ಪ್ರಕಾರ ಅಥವಾ ಹೊಸ ಒಂದು ಆ್ಯಡ್ ಮಾಡಿದ್ದಾರೆ, ಅದರ ಪ್ರಕಾರ ನಮಗೆ ಹಾಕೋ ತೋರಿಸ್ತಾ ಇದ್ದೀನಿ. ಕೆಳಗಡೆ ಬರಬೇಕು. ಕೆಳಗಡೆ ಬಂದುಬಿಟ್ಟು ಇಲ್ಲಿ ಒಂದು ಏನು ಮಾಡಿದ್ದಾರೆ, ಆಫೀಸರ್ ಯೂಸರ್, ಪಬ್ಲಿಕ್ ಯೂಸರ್ ಮತ್ತು ಏಜೆನ್ಸಿ ಯೂಸರ್ ಅಂತಂದು. ಆಫೀಸರ್ ಯೂಸರ್ ಅಂದರೆ ಈ ಫುಡ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ 4 ಯೂಸರ್ಗಳು ಮಾಡ್ತಿದ್ದಾರೆ. ಇದು ಪಬ್ಲಿಕ್ಗೆ ಸಂಬಂಧಪಟ್ಟಿರುವಂಥದ್ದು ಪಬ್ಲಿಕ್ ಯೂಸರ್ ಅಂತಂದು. ಇದು ಏಜೆನ್ಸಿ ಯೂಸರ್ಸ್ ಅಂದರೆ ಇದು ಗ್ರಾಮವನ್ನು, ಕರ್ನಾಟಕವನ್ನು ಮತ್ತು ಈ ರೇಷನ್ ಕೊಡುವಂಥ ಅಂಗಡಿಗಳಿಗೆ ಏನು ಸಂಬಂಧಪಟ್ಟಿರುವಂಥದ್ದು. ಇನ್ನು ಪಬ್ಲಿಕ್ ಯೂಸರಲ್ಲಿ ನಿಮ್ಗೆ ಹೇಳಿದೆ, ಆಗಲೇ ಏನು ಹೇಳಿದೆ, ನಮಗೆ ಪಬ್ಲಿಕ್ ಯೂಸರಲ್ಲಿ ರೇಷನ್ ಕಾರ್ಡ್ ಹಾಕೋದು ಹೇಗೆ ಎಂಬುದನ್ನು ಹೇಳ್ಕೊಡ್ತೀನಿ ಅಂತಂದು ಹೇಳಿದ್ರೆ, ಅದರಲ್ಲಿ ನಾವೇನು ಮಾಡ್ತೇನೆ, ಕೆಲವೊಂದಿಷ್ಟು 3 ಡಿವಿಷನ್ಗಳನ್ನು ಆಗಿ ಮಾಡಿದ್ದಾರೆ. ಇಲ್ಲಿ ಬೆಂಗಳೂರು ಡಿವಿಷನ್, ಮೈಸೂರು ಡಿವಿಷನ್ ಮತ್ತು ಕಲಬುರಗಿ ಡಿವಿಷನ್ ಅಂತಂದು ನಾನು ನಿಮ್ಗೆ ತೋರಿಸ್ತಾ ಇರೋದು. ನಂದು ಒಂದು ಮೈಸೂರು ಡಿವಿಷನ್, ಅದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೆ. ಎಲ್ಲ ಡಿವಿಷನಲ್ಲಿ ಇದೆ ನೋಡಿ. ಇಲ್ಲಿ ಅಪ್ಲೈ ಫಾರ್ ನ್ಯೂ ರೇಷನ್ ಕಾರ್ಡ್ ಅಂತಿದೆ, ಅಲ್ಲಿ ನೋಡ್ಕೋಬೋದು. ಅದು ಅಪ್ಲೈ ಫಾರ್ ನ್ಯೂ ರೇಷನ್ ಕಾರ್ಡ್. ಕಲಬುರಗಿಯಲ್ಲಿ ಸಹ ಅಪ್ಲೈ ಫಾರ್ ನ್ಯೂ ರೇಷನ್ ಕಾರ್ಡ್ ಇದೆ. ನಿಮ್ದು ಯಾವ ಡಿಸೈನ್ ಇರುತ್ತೆ ಆ ಡಿಸೈನಲ್ಲಿ ನೀವು ಹೋಗಿ ಅಪ್ಲೈ ಮಾಡ್ಕೋಬೋದು. ಅಪ್ಲೈ ಫಾರ್ ನ್ಯೂ ರೇಷನ್ ಕಾರ್ಡ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಮ್ಗೆ ಏನಾಗುತ್ತೆ ಅಂದರೆ, ಈ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ನ್ಯೂ ಆನ್ಲೈನ್ ಅಪ್ಲಿಕೇಶನ್ ರೇಷನ್ ಕಾರ್ಡ್ ಅಂತಂದಿದೆ ನೋಡಿ. ಇಲ್ಲ ತಕ್ಷಣ ನಮ್ಮ ಕನ್ನಡನ ತೊಗೊಳ್ಳೋಣ. ಕನ್ನಡ ಓಪನ್ ಮಾಡಿದ ತಕ್ಷಣ ನಮ್ಗೆ ಏನಾಗುತ್ತೆ ಅಂದರೆ, ಈ ಒಂದು ರೇಷನ್ ಕಾರ್ಡ್ ಅಪ್ಲೈ ಮಾಡಲಿಕ್ಕೆ ನಮ್ಮ ಕನ್ನಡದಲ್ಲಿ ಅಂತ ಎಲ್ಲ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲೇ ಮೊದಲನೇದಾಗಿ 3 ವಿಧಗಳನ್ನು ಕೊಟ್ಟಿದ್ದಾರೆ. ಹೊಸ ಪಡಿತರ ಚೀಟಿ, ಉಳಿಸಲಾದ ಪಡಿತರ ಚೀಟಿ ಮತ್ತು ಅರ್ಜಿಯನ್ನು ಹಿಂಪಡೆಯೋದು. ಈಗಾಗಲೇ ನೀವು ಒಟ್ಟು ಅಪ್ಲೈ ಮಾಡಿಲ್ಲಪ್ಪ ಹೊಸ ಪಡಿತರ ಚೀಟಿಗೆ ಅಂದರೆ ಅದನ್ನು ಹೊಸದಾಗಿ ಅಪ್ಲೈ ಮಾಡ್ಕೊಳ್ಳೋಣ. ಉಳಿಸಲಾದ ಪಡಿತರ ಚೀಟಿ ಅಂದರೆ, ಈ ಹಿಂದೆ ನಾವು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೋಗಿದ್ವಿ, ಅಲ್ಲಿ ಅರ್ಧಂಬರ್ಧ ಆಗಿತ್ತು. ಒಂದು ಕ್ಯಾಂಡಿಡೇಟ್ ಸೇರಿದ್ರು, ಇನ್ನೊಂದು ಕ್ಯಾಂಡಿಡೇಟ್ ಸೇರಲೇ ಇಲ್ಲ, ಅದು ಸಂಪೂರ್ಣ ಆಗಿ ಸಬ್ಮಿಟ್ ಆಗಿರಲಿಲ್ಲ ಅನ್ಬೋದು ಸಹ. ಅಲ್ಲೇ ಒಂದು ಏನಾಗುತ್ತೆ, ಅಕ್ನಾಲಜ್ಮೆಂಟ್ ನಂಬರ್ ಬಂದಿರುತ್ತೆ. ಅದು ಉಳಿಸಲಾದ ಅರ್ಜಿಯಲ್ಲಿ ನೀವು ಅದನ್ನು ಕಂಪ್ಲೀಟ್ ಮಾಡ್ಬೋದು. ಅರ್ಜಿನ ಹಿಂಪಡೆಯೋದು, ಉಳಿಸಲಾದ ಅರ್ಜಿ ಅಂದರೆ, ಈಗ ಆಲ್ರೆಡಿ ಹಾಕಕ್ಕೆ ಹೋಗಿದ್ದೆ, ಅದು ಸರಿಯಾಗಿಲ್ಲ, ಅದರಲ್ಲಿ ಕ್ಯಾಂಡಿಡೇಟ್ ಏನು ಇಲ್ಲವೇ ಇಲ್ಲ, ಅದನ್ನು ನಾನು ಡಿಲೀಟ್ ಮಾಡಬೇಕು ಮತ್ತು ಮಸ್ತಾಗಿ ಹಾಕಬೇಕಂದ್ರೆ ಅಲ್ಲಿ ಉಳಿಸಲಾದ ಅರ್ಜಿನ ಹಿಂಪಡೆಯೋದು ಅಂತಿದೆಯಲ್ಲ, ಅಲ್ಲಿ ನಾವು ಕ್ಲಿಕ್ ಮಾಡುವುದ್ರ ಮುಖಾಂತರ ಅದನ್ನು ಹಿಂಪಡೆಯಬಹುದು. ಹೌದಾ, ನಾನು ನಿಮ್ಗೆ ಹೇಳಿದ ಹಾಗೆ ಹೊಸ ಪಡಿತರ ಚೀಟಿ ಹಾಕೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ. ಅದೇ ಹೊಸ ಪಡಿತರ ಚೀಟಿಯನ್ನು ಟಿಕ್ ಮಾಡೋಣ. ಟಿಕ್ ಮಾಡಿದ ತಕ್ಷಣ ಏನಿದೆ, ಹೊಸ ಪಡಿತರ ಚೀಟಿ ಅಪ್ಲಿಕೇಶನ್ಗೋಸ್ಕರ ಇದು ಬರುತ್ತೆ. ಇಲ್ಲಿದೆ ಆದ್ಯತಾ ಕುಟುಂಬ ಅಂತಿದೆ. ಆದ್ಯತಾ ಕುಟುಂಬ ಅಷ್ಟೇ ನಮ್ಗೆ ಹೇಳ್ತಾ ಇದ್ದಾರೆ. ಆದ್ಯತಾ ಕುಟುಂಬ ಅಂದರೆ ಇಲ್ಲಿ ಇದು APL ಇಲ್ಲ, ಓನ್ಲಿ PHS ಅಂತಿದೆ. BPL ಕಾರ್ಡ್ಗಳಿಗೆ ಮಾತ್ರ ಇಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಅದನ್ನು ನಾನು ನಿಮ್ಗೆ ಹೇಳ್ತಾ ಹೋಗ್ತಿದ್ದೀನಿ. BPL ಕಾರ್ಡನ್ನು ಅಪ್ಲೈ ಮಾಡುವ ವಿದ್ಯಾರ್ಥಿಗಳು, ಅಭ್ಯರ್ಥಿಗಳು ಇಲ್ಲಿ ನಾವು ಕ್ಲಿಕ್ ಮಾಡ್ಕೋಬೇಕು, ಆದ್ಯತಾ ಕುಟುಂಬ ಅಂತಂದು. ಅಲ್ಲಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಕೆಲವೊಂದಿಷ್ಟು ಟರ್ಮ್ ಆ್ಯಂಡ್ ಕಂಡೀಷನ್ಸ್ ಬರ್ತವೆ. ಇವೆಲ್ಲವೂ ನೀವು ಸಂಬಂಧಪಟ್ಟಿದ್ರೆ ಎಸ್ ಅಂತ ಹಾಕೊಳ್ಳಿ, ಇಲ್ಲ ಅಂದರೆ ಇಲ್ಲ ಅಂತ ಹಾಕೊಳ್ಳಿ. ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ BPL ಸಂಬಂಧಪಟ್ಟವ್ರು ಯಾರೂ ಇರೋದಿಲ್ಲ. ಅದಕ್ಕೋಸ್ಕರ ಇಲ್ಲ ಅಂತ ನಾವು ಮುಂದುವರಿಯಿರಿ ಅಂತ ಹೋಗ್ತಾ ಇದ್ದೀನಿ. ಮುಂದುವರಿಯಿರಿ ಅಂತ ಹೋದ ತಕ್ಷಣ ನಾವೇನು ಮಾಡ್ಬೇಕಂದ್ರೆ, ಕೆಲವೊಂದಿಷ್ಟು ಮೇನಾಗಿ ಅಲ್ಲೊಂದಿಷ್ಟು ಇವುಗಳನ್ನು ಕೊಡ್ತಿದ್ದಾರೆ. ಏನಂದರೆ, ಈ ಹಿಂದೆ 2025ರಲ್ಲಿ ಅರ್ಜಿ ಸಲ್ಲಿಸಿದ್ದು, ಈ ಅರ್ಜಿಯನ್ನು ಇಲ್ಲಿ ಲಿಂಕ್ ಮಾಡಲು ಬಯಸಿದ್ರು. ನಾನು ಈಗಾಗಲೇ ಅದು ಉಳಿಸಲಾದ ಅರ್ಜಿ ನೀವು ಹಾಕಿರಲಿಲ್ಲ, ಅದು ನೀವು ಇನ್ನೇನಾದರೂ ಲಿಂಕ್ ಮಾಡಿ ಕಂಟಿನ್ಯೂ ಮಾಡ್ತೀರಾ ಅಂತ ಕೇಳ್ತಿರ್ತೇವೆ. ಇಲ್ಲ ಅಂದರೆ ನಾವು ಇಲ್ಲ ಅಂತ, ಅದು ಹೊಸ ಅರ್ಜಿ ಹಾಕ್ತಾ ಇದೀವಲ್ಲ, ಅದಕ್ಕೋಸ್ಕರ ಇಲ್ಲ ಅಂತ ಹಾಕ್ತಾಯಿದ್ದೀನಿ ನಾನು. ಇಲ್ಲ ಅಂತಂದು ನಾವು ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಹೋಗ್ತಾ PHS ಅಪ್ಲಿಕೇಶನ್ ಟೈಪ್ ಅಂತಿದೆ. ಇಲ್ಲಿ ಸ್ಪೆಷಲ್ ಅಂತಂದಿದೆ. ಸ್ಪೆಷಲ್ ಎಂಬುದನ್ನು ನಾವು ಕ್ಲಿಕ್ ಮಾಡ್ಕೊಂಡ್ರೆ ಮತ್ತೆ ನಮಗೆಲ್ಲ 3 ಸೆಕ್ಷನ್ಗಳು ಓಪನ್ ಆಗುತ್ತೆ. ಈ ಒಂದು ಹೊಸ ರೇಷನ್ ಕಾರ್ಡಲ್ಲಿ ಏನು ಬಿಟ್ಟರೆ, ಇದೇ ನಾನು ಆಗಲೇ ಹೇಳಿದಾಗೆ ಅದನ್ನು ಅಪ್ಲೈ ಮಾಡೋದು ಹೆಂಗೆ, ಅದು ಕೆಲವೊಂದಿಷ್ಟು ಕೆಟಗರಿ ಇದೆ, ಅದನ್ನು ಹೇಗೆ ನಾವು ಕ್ಲಿಯರ್ ಮಾಡೋದು ಅಂತ ಹೇಳ್ತಾ ಇದ್ದೀನಲ್ಲ. ಇಲ್ಲೇ ನಿಮಗೆ ಒಂದು ಮೇನ್ ತಿರುಳು ಇರೋದು. ಇಲ್ಲೇ ಸ್ಪೆಷಲಲ್ಲಿ ಕ್ಲಿಕ್ ಮಾಡ್ಕೊಳ್ಳೋಣ. ಸ್ಪೆಷಲಲ್ಲಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಮಗೆ ಮುಂದೆ ಅದು ಹೋಗುತ್ತೆ. ಮುಂದೆ ಇಲ್ಲಿ ಒಂದು 3 ಕ್ಯಾಟಗರಿಗಳು ಬರ್ತವೆ. ಈ ಶ್ರಮ ವರ್ಕರು ಮತ್ತು ಮೆಡಿಕಲ್ ಎಮರ್ಜೆನ್ಸಿ ಮತ್ತು PVTG ಅಂತಂದಿದೆ.
ಅದು PVTG ಮೆಡಿಕಲ್ ಎಮರ್ಜೆನ್ಸಿ ಮತ್ತು ಈ ಶ್ರಮ ವರ್ಕರ್ ಅಂದರೆ ಏನು ನನಗೆ ಈ ಮೂರು ವಿಧಗಳು ಏವೇನು ಅನ್ಬೋದು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಆ 3 ವಿಧಗಳ ಬಗ್ಗೆ ನನಗೆ ತಿಳಿಸ್ತಾ ಹೋಗ್ಬೇಕಂದ್ರೆ ಮೊದಲನೇದಾಗಿ ನಾನು ನಿಮಗೆ ಹೇಳಬೇಕು. ಏನು ಹೇಳಬೇಕು, ಈ ಶ್ರಮ ಕಾರ್ಡ್ ಅಂದ್ರೆ ಏನು, ಈ ಶ್ರಮ ಕಾರ್ಡ್ ಹೇಗಿರುತ್ತೆ ಎಂಬುದನ್ನು ನಾನು ತಿಳಿಸ್ಬೇಕಾಗುತ್ತೆ. ಈ ಥರ ಈ ಶ್ರಮ ಕಾರ್ಡ್ ಇರುತ್ತೆ. ಈ ಶ್ರಮ ಕಾರ್ಡನ್ನು ಮೊದಲನೇದಾಗಿ ನಾವೆಲ್ಲರೂ ಪಡೆದಿರಲೇಬೇಕು. ಅಂಥವ್ರು ಮಾತ್ರ ನಾವು ಏನು ಮಾಡಬೇಕಾಗುತ್ತೆ, ಹೊಸ ರೇಷನ್ ಕಾರ್ಡ್ ಅಪ್ಲೈ ಮಾಡಬೇಕಾಗುತ್ತೆ. ನಂದು ಈ ಶ್ರಮ ಕಾರ್ಡ್ ಇಲ್ಲ, ನನಗೆ ಯಾವ್ದು ಥರದಿಲ್ಲಪ್ಪ, ನಾನು ಅಪ್ಲೈ ಮಾಡ್ತೇನೆ ಅಂದ್ರೆ ಬರೋಲ್ಲ. ದಯವಿಟ್ಟಾಗಿ ಈ ಶ್ರಮ ಕಾರ್ಡನ್ನು ಹೊಂದಿರಲೇಬೇಕು. ಈ ಶ್ರಮ ಕಾರ್ಡ್ ಹೊಂದಿದ್ರೆ ಅಷ್ಟೇ ಸಾಲದು, ಅವರು ಈ ಶ್ರಮ ಕಾರ್ಡ್ನವರು ಒಂದು ಲಿಸ್ಟನ್ನು ಮಾಡ್ತಾರೆ. ಆ ಲಿಸ್ಟಲ್ಲಿ ನಿಮ್ಮ ಹೆಸರನ್ನು ಕಂಡಿರಬೇಕು. ಈಗ ನಾನು ಜಸ್ಟ್ ಈ ಶ್ರಮ ಮಾಡ್ಕೊಂಡೇನೆ ನಂತರ ನಾನು ಹೊಸ ರೇಷನ್ ಕಾರ್ಡ್ ಅಪ್ಲೈ ಮಾಡಕ್ಕೆ ಹೋಗ್ತೀನಿ ಅಂದರೆ ಅದು ಯಾವುದೇ ಕಾರಣಕ್ಕೂ ಬರಲ್ಲ. ಈ ಶ್ರಮ ಕಾರ್ಡ್ ಮಾಡಿ ಸ್ವಲ್ಪ ದಿನ ಆದ ನಂತರ ಅವರು ಒಂದೊಂದು ಲಿಸ್ಟನ್ನು ಮಾಡ್ತಾರೆ. ಅಂದರೆ ಈ ಶ್ರಮ ಕಾರ್ಡ್ ಅಭ್ಯರ್ಥಿ ಹೌದು ಇವರು ಅಂತಂದು ಅವ್ರು ವೆರಿಫೈ ಮಾಡಿ ಅಪ್ಲೈ ಮಾಡಿದಾಗ ಅವಾಗ ನಿಮಗೆ ಬರುತ್ತೆ. ಈ ಶ್ರಮ ಕಾರ್ಡನ್ನು ಹೊಂದಬೇಕಂದ್ರೆ ಅಟ್ಲೀಸ್ಟ್ ಆಗಿ ದುಡಿಯೋ ವರ್ಗ ಆಗಿರಬೇಕು. ಜೊತೆಗೆ 55 ವರ್ಷದ ಮೇಲುಗಡೆ ಅಂದರೆ 55 ವರ್ಷದ ಲಾಸ್ಟ್ ಬರೋದು, 50 ವರ್ಷದಿಂದ 18 ವರ್ಷದಿಂದ 55 ವರ್ಷದವರೆಗೂ ನೀವು ಮಾಡ್ಕೋಬಹುದು. ಇದನ್ನು ಪ್ಯೂರ್ಲಾಗಿ ದುಡಿಯುವಂಥ ವರ್ಗದಲ್ಲಿ ಮಾತ್ರ ಕೊಡ್ತಾರೆ. ಯಾವುದೇ ಸ್ಟೂಡೆಂಟಿಗೆ ಬರೋದಿಲ್ಲ, ನೌಕರದಾರಿಗೆ ಬರೋದಿಲ್ಲ, ಹೌದಾ. ಜೊತೆಗೆ ಇದನ್ನು ಎಲ್ಲ ವರ್ಗದವರು ಮಾಡಬಹುದು. ಈ ಗೌಂಟಿ ಕೆಲಸ ಮಾಡ್ತಾನೆ, ಪೇಂಟ್ ಮಾಡ್ತಾನೆ, ಹೊಲ ಕೆಲಸ ಮಾಡ್ತಾನೆ, ವ್ಯಾಪಾರ ಮಾಡ್ತಾನೆ, ಎಲ್ಲರೂ ಸಹ ಇದನ್ನು ಈ ಶ್ರಮ ಕಾರ್ಡನ್ನು ಪಡೆಯಬಹುದು. ಇದು ಸೆಂಟ್ರಲ್ ಗೌರ್ಮೆಂಟ್ನ ಒಂದು ಕಾರ್ಡ್ ಆಗಿರ್ತದೆ, ಹೌದಾ. ಇದು ಈ ಶ್ರಮ ಕಾರ್ಡ್ ಬಗ್ಗೆ ಆಯಿತು. ಹಾಗೆ ಈ ಶ್ರಮ ಕಾರ್ಡ್ ಬಗ್ಗೆ ಆದ ತಕ್ಷಣ ನಿಮ್ಗೆ ಏನು ಹೇಳ್ತಾ ಇದ್ದೀನಿ, ಈ ಮೆಡಿಕಲ್ ಎಮರ್ಜೆನ್ಸಿ ಅಂತ ಇದೆ, ಎರಡನೇ ಆಪ್ಷನ್ ಮೆಡಿಕಲ್ ಎಮರ್ಜೆನ್ಸಿ ಅಂದರೆ ಹೊಸ ರೇಷನ್ ಕಾರ್ಡ್ ಮಾಡಲು 3 ರೀಸನನ್ನು ಕೇಳಿದಾರಲ್ಲ. ಒಂದನೇದು ನಾನು ಈ ಶ್ರಮ ಕಾರ್ಡ್ ಬಗ್ಗೆ ಹೇಳಿದೆ, ಎರಡನೇದು ಮೆಡಿಕಲ್ ಎಮರ್ಜೆನ್ಸಿ ಅಂದ ತಕ್ಷಣ ನಿಮಗೆ ಬರ್ತಾ ಇರೋದು ತಲೆಯಲ್ಲಿ ಏನಪ್ಪ ಅಂದರೆ, ಯಾವುದೋ ಒಂದು ಅಭ್ಯರ್ಥಿ ಇದ್ದಾರೆ ಅಥವಾ ಯಾವುದೋ ಹೆಣ್ಮಗಳಿದೆ ಅಥವಾ ಯಾವುದೋ ಒಂದು ವರ್ಗ ಇದೆ, ಆ ವರ್ಗಕ್ಕೆ ಸಂಬಂಧಪಟ್ಟಂಗೆ ಅವ್ರಿಗೆ ಏನಾದರೂ ಇಶ್ಯೂಸ್ ಇದೆ. ಮೆಡಿಕಲ್ ಎಮರ್ಜೆನ್ಸಿ ಅಂದರೆ ಆಪ್ರೇಷನ್ಸ್ ಆಗಲಿ, ಹೌದಾ, ಅವ್ರಿಗೇನಾದರೂ ಮೈನಾರಿಟಿಯಾಗಿ ಒಂದು ಡಿಸೀಸಸ್ ಆಗಲಿ ಅಂಥವುಗಳು ಇದ್ರೆ ಮಾತ್ರ ಇವ್ರಿಗೆ ಬರ್ತೈತಿ. ಅಂದರೆ ಹೆಣ್ಮಕ್ಕಳ ಡೆಲಿವರಿ ಆಗಲಿ ಮತ್ತು ವೃದ್ಧರ ಕಣ್ಣು ಆಪ್ರೇಷನ್ಸ್ ಆಗಲಿ, ಕಾಲು ಆಪ್ರೇಷನ್ಸ್ ಆಗಲಿ ಮತ್ತು ಆಕ್ಸಿಡೆಂಟ್ ಆಪ್ರೇಷನ್ಸ್ ಆಗಲಿ ಅಂಥವೇನಾದ್ರೂ ಇದನ್ನು ಮೆಡಿಕಲ್ ಎಮರ್ಜೆನ್ಸಿ ಅಂತ ಕರೀತಾರೆ. ಮೆಡಿಕಲ್ ಎಮರ್ಜೆನ್ಸಿ ಇರೋದ್ರಿಂದ ನಾವು ರೇಷನ್ ಕಾರ್ಡ್ ಪಡಿಬೇಕು. ರೇಷನ್ ಕಾರ್ಡ್ ಇದ್ದರೆ ಈ ಮೆಡಿಕಲ್ ಎಮರ್ಜೆನ್ಸಿಯಲ್ಲಿ ನಮ್ಗೆ ಚಿಕಿತ್ಸೆ ಪಡೆಯೋದು ಬಹಳ ಸುಲಭ ಆಗುತ್ತೆ. ಯಾಕಂದರೆ ಕೆಲವೊಂದಿಷ್ಟು ಹಾಸ್ಪಿಟ್ಲಲ್ಲಿ ನಮ್ಮ ರೇಷನ್ ಕಾರ್ಡ್ ಇದ್ದರೆ ಒಂಥರ ಏನಂದರೆ ಆಯುಷ್ಮಾನ್ ಕಾರ್ಡ್ ಇದ್ದ ಹಾಗೆ ಅದನ್ನು ಮೆಡಿಕಲ್ ಎಮರ್ಜೆನ್ಸಿಗೋಸ್ಕರ ಯೂಸ್ ಮಾಡ್ತಾರೆ ರೇಷನ್ ಕಾರ್ಡ್. ಅದಕ್ಕೋಸ್ಕರ ಮೆಡಿಕಲ್ ಎಮರ್ಜೆನ್ಸಿ ಇದ್ದರೂ ಸಹ ಇದನ್ನು ಅಪ್ಲೈ ಮಾಡ್ಬೋದು. ಮೆಡಿಕಲ್ ಎಮರ್ಜೆನ್ಸಿ ಅಪ್ಲೈ ಮಾಡಬೇಕಂದ್ರೆ ಮೊದಲನೇದಾಗಿ ಮೆಡಿಕಲ್ ಎಮರ್ಜೆನ್ಸಿ ಅಪ್ಲೈ ಮಾಡಬೇಕಂದ್ರೆ ನಾವು ಮೊದಲನೇದಾಗಿ ಫುಡ್ ಇನ್ಸ್ಪೆಕ್ಟರ್ ಅಂತ ಮೆಡಿಕಲ್ ಎಮರ್ಜೆನ್ಸಿ ಇದೆ ಅಂತಂದ್ಬಿಟ್ಟು ನಾವು ಹಾಸ್ಪಿಟ್ಲಿಗೆ ಟ್ರೀಟ್ಮೆಂಟ್ ತೆಗೆದಿರೋಂಥ ಕೆಲವೊಂದು ದಾಖಲಾತಿ ತೋರಿಸೋರು ಮೆಡಿಕಲ್ ಎಮರ್ಜೆನ್ಸಿ ಒಂದೊಂದು ಸರ್ಟಿಫಿಕೇಟ್ ಬರ್ಕೊಳ್ತಾರೆ. ಆ ಸರ್ಟಿಫಿಕೇಟ್ ಮುಖಾಂತರ ನಾವು ಏನು ಮಾಡ್ಬೋದು, ಮೆಡಿಕಲ್ ಎಮರ್ಜೆನ್ಸಿಯಲ್ಲಿ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬಹುದು, ಹೌದಾ. ಹಾಗೆ ಮೊದಲನೇದಾಗಿ ನಾನು ಹೇಳ್ತಾ ಇದ್ದೀನಿ PVGT ಅಂತ ಇದೆಯಲ್ಲ, ಅದನ್ನು ನಾನು ಹೇಳೋಕೆ ಹೊರಟಿದ್ದೇನಂತ. PVGTಯಲ್ಲಿ ಪ್ರಮುಖವಾಗಿ ನಮ್ಮ ಕರ್ನಾಟಕದಲ್ಲಿ ಕೆಲವೊಂದಿಷ್ಟು ಪ್ರದೇಶದಲ್ಲಿ ಬುಡಕಟ್ಟು ಜನಾಂಗದವರು ಇದ್ದಾರೆ. ಆ ಬುಡಕಟ್ಟು ಜನಾಂಗದಲ್ಲಿ ವಿಶೇಷವಾಗಿ ರೇಷನ್ ಕಾರ್ಡ್ ಅಪ್ಲೈ ಮಾಡಲು ಸಹ ಇಲ್ಲೇ ಒಂದು ವಿಶೇಷ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರು PVGTಯಲ್ಲಿ ಅಪ್ಲೈ ಮಾಡೋದು. ಕೆಲವೊಂದಿಷ್ಟು ಜನ ಈಗಾಗಲೇ ನಾನು ಹಿಂದೆ ನೋಡಿದೆ, ಮಾರ್ನಿಂಗ್ ಅಂತ ಎಲ್ಲರೂ PVGTಯಲ್ಲಿ ನಾನು ಈ ಶ್ರಮ ಕಾರ್ಡ್ ಇಲ್ಲದ ಹಾಗೆ ಮಾಡಿದೆ, ಮೆಡಿಕಲ್ ಎಮರ್ಜೆನ್ಸಿ ಕಾರ್ಡ್ ಇಲ್ಲದ ಹಾಗೆ ನಾವು ರೇಷನ್ ಕಾರ್ಡ್ ಅಪ್ಲೈ ಮಾಡಿದ್ದೀನಿ ಅಂತಿದ್ದಾರೆ. ಈ PVGTಯಲ್ಲಿ ಅವರು ಅಪ್ಲೈ ಮಾಡಿದ್ದಾರೆ. ಅದನ್ನು ಕೆಲವೊಂದಿಷ್ಟು ಡಿಸ್ಟಿಕ್ಗಳಿಗೆ ಮಾತ್ರ ಸೀಮಿತವಾಗಿಟ್ಟಿದ್ದಾರೆ. ಅಲ್ಲಿ ಮಾತ್ರ ಅವರು ಬುಡಕಟ್ಟು ಜನಾಂಗದವರು ಇದ್ದರೆ ಮಾತ್ರ ಅವ್ರಿಗೆ ರೇಷನ್ ಕಾರ್ಡ್ ಅಪ್ರೂವಲ್ ಆಗುತ್ತೆ, ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಅಪ್ರೂವಲ್ ಆಗೋದಿಲ್ಲ. PVGTಯಲ್ಲಿ ನಾವು ಅಲ್ಲೇ ಅಪ್ಲೈ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಇನ್ನು ಇವರೇನು ಲಿಸ್ಟ್ ಮಾಡಿದಾರೋ ಆ ಲಿಸ್ಟಲ್ಲಿ ಯಾವ್ಯಾವ ಡಿಸ್ಟಿಕ್ ಇದೆ ಅದನ್ನು ನಾನು ಕಮಿಟಿ ಮುಖಾಂತರ ನಾನು ಫಸ್ಟ್ ಕಮಿಟಿಯಲ್ಲಿ ಹಾಕಿರ್ತೇನೆ, ಬೇಕಾದ್ರೆ ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ ಯಾವ ಡಿಸ್ಟಿಕ್ ಅಂತ, ಅಲ್ಲಿ ನೋಡಿ ನೀವು ಅಪ್ಲೈ ಮಾಡಬಹುದು, ಹೌದಾ. ಹೀಗೆ ನಾವು ಹೊಸ ರೇಷನ್ ಕಾರ್ಡನ್ನು ಅಪ್ಲೈ ಮಾಡ್ಬೋದು. ಈ 3 ವಿಧಾನದಲ್ಲಿ ನಾವು ಏನೋ ರೇಷನ್ ಕಾರ್ಡನ್ನು ಅಪ್ಲೈ ಮಾಡಿ ಇಲ್ಲೇ PVTG ಅಂತ ಹೇಳಿದ್ನಲ್ಲ, ಈ ಒಂದು ಬುಡಕಟ್ಟು ಜನಾಂಗದಲ್ಲಿ ಮಾಡ್ಕೋಬೋದು, ಹೌದಾ. ಈ ಶ್ರಮ ಕಾರ್ಡ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಇವಾಗ ನಾನು ಟೈಮ್ ಆಯಿತು, 5 ಗಂಟೆಗೆ ಅದು ಲಾಸ್ಟ್ ಇರುತ್ತೆ, 5 ಗಂಟೆಗೆ ಅದು ಕ್ಲೋಸ್ ಆಯಿತು. ನಾನು ಲೇಟಾಗಿ ಮೆಸೇಜ್ ಇದು ಏನಂದರೆ ನಾನು ಇಷ್ಟೊತ್ತು ಕೆಲವೊಂದಿಷ್ಟು ರೇಷನ್ ಕಾರ್ಡ್ಗಳನ್ನ ಅಪ್ಲೈ ಮಾಡಿದೆ. ಅದಕ್ಕೋಸ್ಕರ ಅದು ನಾನು ಬೇಗ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ನಾನು ಮಾಡಿ ಹೋಗುವಾಗ ಇವಾಗ 5 ಗಂಟೆ ಆಯ್ತಲ್ಲ, 5 ಗಂಟೆ ಮೇಲೆ ಅದು ಕ್ಲೋಸ್ ಆಯಿತು. ಸೊ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಈಗ ಮತ್ತೆ ನಾಳೆ ಓಪನ್ ಆದರೆ ಅಥವಾ ನೆಕ್ಸ್ಟ್ ಏನಾದರೂ ಓಪನ್ ಆದರೆ ಈ ಒಂದು ಕೆಟಗರಿ ನಾನು ಹೇಳಿದ್ರೆ 3 ಕೆಟಗರಿ ಮುಖಾಂತರ ನಾವು ಅಪ್ಲೈ ಮಾಡಿಕೊಳ್ಳಬಹುದು. EPL ಏನು ಮಾಡಬೇಕು ಸರ್, ನಮಗೇನಿಲ್ಲ EPL ನಮಗೆ ರೇಷನ್ ಕಾರ್ಡ್ ಅವಶ್ಯಕತೆ ಇದೆ, ನೀಡಿದೆ ಅಂದರೆ ಅದಕ್ಕೂ ಸಹ ಕಾಲಾವಕಾಶ ಕೊಡ್ತಾರೆ. ಸ್ವಲ್ಪ ವೇಟ್ ಮಾಡೋಣ, ಅದಕ್ಕೂ ನಾವು ಕಾಲಾವಕಾಶ ಯಾವಾಗ ಕೊಡ್ತಾರೆ ಅದನ್ನು ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ, ಆವಾಗ ನಾವು ಅಪ್ಲೈ ಮಾಡಬಹುದು. ಇಷ್ಟು ನನ್ನ ವಿಡಿಯೋ ನಿಮಗೆ ಸಂಪೂರ್ಣವಾಗಿ ತಿಳಿದಿದ್ದರೆ ಅಥವಾ ಅರ್ಥವಾಗಿದ್ದರೆ ಅಥವಾ ಏನಾದರೂ ಇದರಲ್ಲಿ ತಪ್ಪಿದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ಈ ವಿಡಿಯೋನ ನಿಮ್ಮ ಹೊಸ ರೇಷನ್ ಕಾರ್ಡ್ ಮಾಡೋ ಅಭ್ಯರ್ಥಿಗಳಿಗೆ ಫಾರ್ವರ್ಡ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.